ಧರ್ಮಸ್ಥಳದ ಬುರುಡೆ ಕೇಸ್ ಈಗ ಮತ್ತೆ ಸ್ವಲ್ಪ ಚಾಲ್ತಿಯಲ್ಲಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಪ್ರಕರಣವನ್ನು ಈಗ ಹುಡುಕೊಂಡು ಹೋಗಿದ್ದಾರೆ ತನಿಖಾಧಿಕಾರಿಗಳು. FSL ಟೀಮ್ ಪರಿಶೀಲನೆ ಅಂತ್ಯವಾಗಿದೆ. ನಿನ್ನೆಯಿಂದಲೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ರು. ತಲೆಬುರುಡೆ ಸಿಕ್ಕ ಜಾಗದಲ್ಲಿ ವಿಡಿಯೋ ಮರುಸೃಷ್ಟಿಯನ್ನು ಮಾಡಿದ್ದಾರೆ. ಪ್ರದೀಪ್ ಕುಲಾಲ್ ಸಮ್ಮುಖದಲ್ಲಿ ನಡೆದಂತಹ ಮರುಸೃಷ್ಟಿ ಇದು. ಸದ್ಯ ತಲೆಬುರುಡೆ, ಗೋಣಿಚೀಲ, ಕತ್ತಿ FSLಗೆ ಕಳುಹಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ನೋಡಿ, ಅದು ಹಳೆ ವಿಡಿಯೋ ತಂದಿರುವಂಥದ್ದು. ಈಗ ಅದೇ ಜಾಗಕ್ಕೆ ಹೋಗ್ಬಿಟ್ಟು ಅದನ್ನು ಮರುಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡಿದರು. ಬರೀ ಬುರುಡೆ ಹೆಂಗೆ ಸಿಕ್ತಲ್ಲಿ, ಬಾಡಿ ಎಲ್ಲಿ ಹೋಯಿತು, ಬುರುಡೆ ಅಷ್ಟೇ ತಂದವರು ಯಾರು, ಅವುಗಳನ್ನೆಲ್ಲ ಪತ್ತೆ ಹಚ್ಚುವಂಥ ಕೆಲಸ ಮಾಡಿದ್ದು. ತೊಗೊಂಡವ್ರು ಯಾರು, ವಿಡಿಯೋ ಮಾಡಿದವ್ರು ಯಾರು, ಜೊತೆಗಿದ್ದವ್ರು ಯಾರು, ಅಲ್ಲೇ ಆ ಬುರುಡೆ ತೊಗೋಬೇಕು ಅಂತ ಹೇಳಿದವ್ರು ಯಾರು, ಇವೆಲ್ಲ ಇನ್ನೂ ಆ ತನಿಖೆ ಆಗಬೇಕಾಗಿದೆ. ಬಟ್ ಅವ್ರು ಆಚೆ ಬರಬೇಕಾಗಿದೆ. ಈ ಸರ್ಕಾರದಲ್ಲಿ ಬರುತ್ತೋ ಇಲ್ಲೋ ಅನ್ನೋದು ನಂಗೆ ಡೌಟು. ಅದನ್ನು ಹಾಗೆ ಇಟ್ಬಿಡ್ತಾರಾ, ಏನು ಮಾಡ್ತಾರೆ? ಸೊ ಯಾವ ರೀತಿಯಲ್ಲಿ ಇದನ್ನು ಕೇಸನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಕೂಡ ಯಾರು ಇದನ್ನೆಲ್ಲ ಷಡ್ಯಂತ್ರವನ್ನು ಮಾಡಿದ್ದಾರೆ ಅವರೆಲ್ಲ ಈಗ ಆಚೆ ಬರಬೇಕಾಗಿದೆ. ಇಲ್ಲದೇ ಇದ್ದರೆ ಭಾಳ ಕಷ್ಟ ಆಗ್ಬಿಡುತ್ತೆ.